ಚೆನ್ನೈಯಿಂದ ಅಲ್ಲಿ ಒಂದಷ್ಟು ಜಾಗ ಇತ್ತು, ಅಲ್ಲಿ ಜಾಗವನ್ನ ಮಾರ್ತೀರಾ, ಇಲ್ಲಿ ಬಂದು ಈ ಜಾಗನ ತೊಗೊಳ್ತೀರಾ 12.5 ಎಕರೆನ? ಸಿಟಿನಲ್ಲೇ ಇರ್ಬೋದಿತ್ತಲ್ಲ? ಇಲ್ಲ, ಸಿಟಿ ಅಮ್ಮನಿಗೆ ಯಾಕೋ ಸಿಟಿ ಬಗ್ಗೆ ಅಷ್ಟು ಒಲವು ಇರಲಿಲ್ಲ. ಕಾರಣ ತಿಳ್ಕೊಬೋದಾ? ಈಗ ಅಮ್ಮ ಇಲ್ಲ, ಈಗಲಾದ್ರೂ ಕಾರಣ ಹೇಳ್ಬೋದಾ? ಸಿಟಿ ಬಗ್ಗೆ ಒಲವು ಯಾಕೆ ಇರಲಿಲ್ಲ ಅವರಿಗೆ ಅಂದರೆ, ಏನಿದೆ ಇಲ್ಲಿ ಅನ್ನುವಂಥದ್ದು ಅವರಿಗೆ. ಉಲ್ಲಾಸವಾಗಿ ಸಂತೋಷವಾಗಿ ನಾವು ಖುಷಿಯಾಗಿರೋಕ್ಕೆ ಏನಿದೆ ಇಲ್ಲಿ ಅನ್ನುವಂಥದ್ದು. ಸೊ ಎಷ್ಟೋ ವರ್ಷದ ಹಿಂದೆ ತಮಿಳ್ನಾಡಿನಲ್ಲಿ ಜಮೀನು ಮಾಡಿ ಭತ್ತ ಬೆಳೆದು, ಪೊನ್ನಿ ಭತ್ತ ಬೆಳೆದು ತಮಿಳ್ನಾಡಿನಲ್ಲಿ 150 ಮೂಟೆ 200 ಮೂಟೆ ಬೆಳೆಯೋರು ಅವರು. ಆ ಥರ ವ್ಯವಸಾಯ ಮಾಡಿದವ್ರು ನನ್ನ ತಾಯಿಯವರು. ಮತ್ತೆ ಇಲ್ಲಿ ಬಂದಾಗ ಅವರಿಗೆ ಅದೇ ವ್ಯವಸಾಯನೇ ಬೇಕು ಅನ್ನುವಂಥದ್ದು ಆಸೆ ಆಯ್ತು ತಾಯಿಯವ್ರಿಗೆ. ಅಮ್ಮ ವಿನೋದ್ ರಾಜ್ ಅವರ ಒಂದು ಡ್ಯಾನ್ಸ್ ಫಸ್ಟ್ ಟೈಮ್ ನೋಡಿದಾಗ ನಿಮ್ಮ ಹತ್ರ ಬಂದು ಏನು ಹೇಳಿದರು? ತುಂಬ ಸಂತೋಷಪಟ್ಟರು. ಒಳ್ಳೆ ಡ್ಯಾನ್ಸರ್ ಕಣ ನೀನು, ಭಗವಂತ ನಿನಗೆ ಗ್ರೇಸ್ ಕೊಟ್ಟ ಕಣಪ್ಪ, ಸಾಕು, ನನಗಷ್ಟೇ ಸಂತೋಷ. ನೀನೇನು ಸಿನಿಮಾ ಮಾಡ್ತೀಯ, ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಒಂದು ಪ್ರೂವ್ ಮಾಡಿದೆ ನಿನ್ನ ಜೀವನದಲ್ಲಿ, ಸಂತೋಷ ಕಂದ. ನನಗೇನು ಬೇಜಾರಿಲ್ಲ. ನನಗೆ ಆ ನಂತರ ಆ ಸಿನಿಮಾಗಳ ಅವಕಾಶ ಕಮ್ಮಿ ಆದವು. ಆವಾಗ ಅಮ್ಮನೇ ತೆಗೆದಿದ್ದು ನನಗೆ. ಒಂದು ಕಡೆ ಮಾತಾಡುವಾಗ, ಒಂದು ವೇಳೆ ನಮಗೆ ಸ್ವಲ್ಪ ಮತಿ ಕೆಟ್ಟಿರ್ಬೋದು, ಆದರೆ ಗತಿ ಕೆಟ್ಟಿಲ್ಲ ಅಂತ ನನ್ನ ತಾಯಿಯವ್ರು ಹೇಳಿದ್ರು. ಆ ಗತಿನ, ಅರ್ಥವ್ಯವಸ್ಥೆನ ಅವರು ತುಂಬ ಲೆಕ್ಕಾಚಾರವಾಗಿ ತುಂಬ ಕಾಲನ ಯೋಚನೆ ಮಾಡಿ ವ್ಯವಹರಿಸಿದವರು ಅವರು, ಯೋಚನೆ ಮಾಡಿ ಬದುಕಿದವರು. ಆಮೇಲೆ ಅವರದ್ದನ್ನು ಮಾತ್ರ ಅವ್ರು ಯೋಚನೆ ಮಾಡಿ ಮುಂದೆ ಮಗನ ಭವಿಷ್ಯ ನಾನು ಹೇಗೆ ಕೂರಿಸ್ಬೇಕು, ಇವನ್ನ ಒಂದು ವ್ಯಕ್ತಿಯಾಗಿ, ಒಂದು ವ್ಯಕ್ತಿತ್ವ ಇರೋವನಾಗಿ,